ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮನೇಲಿ ಇರೋವಂಥ ಯಾವುದಾದ್ರೂ ವೇಸ್ಟ್ ಪ್ಲಾಸ್ಟಿಕ್ ಬಾಕ್ಸಸ್ ಇರುತ್ತಲ್ವ, ನೋಡಿ ಈ ಥರದ್ದು. ಇದನ್ನು ಕೂಡ ಬಿಸಾಡ್ದೇನೆ ಇದರಲ್ಲೂ ಕೂಡ ಪುಟ್ಟ ಗಿಡಗಳನ್ನ ಬೆಳೆಸಬಹುದು. ನೋಡಿ, ಇದನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅಂತ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ಈ ಗಿಡಗಳನ್ನು ಹಾಕೋದಕ್ಕೆ ನಾವು ಈ ತಳದಲ್ಲಿ ಓಲ್ ಮಾಡಿರ್ತೀವಲ್ವ, ಅದರಲ್ಲಿ ನೀರು ಸರಿಯಾಗಿ ಹೋಗಲಿ ಅಂತ ಬೇಕಂದರೆ ಸ್ವಲ್ಪ ಸಣ್ಣ ಸಣ್ಣ ಕಲ್ಲನ್ನು ಹಾಕಿಡ್ಬೋದು. ಅದನ್ನು ಬಿಟ್ಟರೆ ತೆಂಗಿನಕಾಯಿದು ನಾರು ಬರುತ್ತಲ್ವ, ಈ ಥರ ಇದು ಆ್ಯಕ್ಚುಲಿ ತುಂಬಾ ಒಳ್ಳೆಯ ಗೊಬ್ಬರ ಅಂತಲೇ ಹೇಳಬಹುದು. ಹಾಗೆಯೇ ಮಣ್ಣು ಕೂಡ ಅದರೊಳಗಡೆ ಕೊಚ್ಚಿ ಹೋಗಲ್ಲ, ನೀರು ಆರಾಮ್ಸೆ ಆಚೆ ಹೋಗುತ್ತೆ. ನೋಡಿ, ಇದಕ್ಕೆ ಮಣ್ಣನ್ನು ತುಂಬಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇದರಲ್ಲಿ ಸ್ವಲ್ಪ ಮರಳನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಮಣ್ಣಿನ ಜೊತೆಗೆ ಮರಳು ಹಾಕೋದ್ರಿಂದ ನೀರು ಗಿಡದೊಳಗಡೆ ನಿಲ್ಲಲ್ಲ, ಈಸಿಯಾಗಿ ಆಚೆ ಹೋಗುತ್ತೆ. ನಾವು ಈ ಥರ ಪಾಟ್ಗೆ ಮಣ್ಣು ತುಂಬಿಸುವಾಗ ಪ್ರೆಸ್ ಮಾಡಿ ತುಂಬಿಸ್ಬಾರ್ದು. ನೋಡಿ, ಈ ಥರ ವೇಸ್ಟ್ ಪೂಜೆಗಿಟ್ಟಿದ್ದು ಹೂವು ಆ ಥರದ್ದನ್ನು ಕೂಡ ಹಾಕಬಹುದು. ಸ್ವಲ್ಪ ಇತ್ತು, ನಾನು ಅದನ್ನು ಕೂಡ ಅದರಲ್ಲಿ ಹಾಕಿ ಅದರ ಮೇಲೆ ಮಣ್ಣನ್ನು ತುಂಬಿಸಿದ್ದೀನಿ. ಈ ಮಣ್ಣನ್ನು ಕೈಯಿಂದ ಪ್ರೆಸ್ ಮಾಡದೆ ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಅದು ಎಷ್ಟು ಬೇಕಾಗುತ್ತೋ ಅಷ್ಟು ಮಣ್ಣು ನೀಟಾಗಿ ಕೂರುತ್ತೆ. ಆನಂತರ ನಾವು ಗಿಡಗಳನ್ನ ನೆಡಬೇಕಾಗತ್ತೆ. ನಾನು ಇದರಲ್ಲಿ ನೆಡೋದಕ್ಕೆ ಸ್ಪೈಡರ್ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಸ್ಪೈಡರ್ ಪ್ಲ್ಯಾಂಟು ರೂಟ್ ಏನು ಬೇಕಾಗಲ್ಲ, ಅದರಲ್ಲಿ ಬಂದಿರುತ್ತಲ್ವ ಎಕ್ಸ್ಟ್ರಾ ಗಿಡಗಳು, ಅದನ್ನೇ ತೆಗೆದು ನಾನು ನೆಡ್ತಾಯಿದ್ದೀನಿ. ಇವೆಲ್ಲ ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಸು. ಇದು ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ನಾವು ಬೆಳೆಸಬಹುದು. ಯಾವುದೇ ಪ್ಲ್ಯಾಸ್ಟಿಕ್ ಡಬ್ಬಿಗಳಾಗಲಿ ಯೂಸ್ ಮಾಡೋಕ್ಕಾಗುತ್ತೆ ಅಂದಾಗ ಈ ಥರ ಗಿಡಗಳನ್ನ ಹಾಕಿ ಯೂಸ್ ಮಾಡಬಹುದು. ಸುಮ್ಮನೆ ಕಸದಲ್ಲಿ ಬಿಸಾಡೋ ಬದಲಿಗೆ ಇದಕ್ಕಾದರೂ ಉಪಯೋಗ ಆಗುತ್ತೆ. ಇದು ನೋಡಿ, ಅಲೋವೆರಾ ಪ್ಲ್ಯಾಂಟು. ಇದು ತುಂಬಾ ಸ್ಮಾಲ್ ಪ್ಲ್ಯಾಂಟು. ಇದು ತುಂಬ ದೊಡ್ಡದಾಗಿ ಬರಲ್ಲ, ಹಾಗಾಗಿ ನಾನು ಈ ಚಿಕ್ಕ ಪ್ಲ್ಯಾಂಟಲ್ಲೇ ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಗಿಡಗಳನ್ನ ಬೆಳೆಸೋದ್ರಿಂದ ನಮಗೂ ಮನಸ್ಸಿಗೆ ಸ್ವಲ್ಪ ಖುಷಿ ಅನಿಸುತ್ತೆ. ನಮ್ಮ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ನೋಡಿ, ಪೆಪರೋಮಿಯಾ ಪ್ಲ್ಯಾಂಟು. ಇದನ್ನು ಕೂಡ ನಾವು ಕಟ್ಟಿಂಗ್ಸಿಂದನೇ ಪ್ರಾಪಗೇಷನ್ ಮಾಡಬಹುದು. ಇದು ನೀರಲ್ಲಾದರೂ ಹಾಕಿಡ್ಬೋದು ಅಥವಾ ಡೈರೆಕ್ಟ್ ನಾವು ಮಣ್ಣಲ್ಲಿ ಹಾಕೋದ್ರಿಂದನೂ ತುಂಬ ಚಿಕ್ಕ ಪ್ಲ್ಯಾಂಟರಲ್ಲೇ ಇದು ಚೆನ್ನಾಗಿ ಬರುತ್ತೆ. ಇದು ಕಡ್ಡಿ ಅಲ್ಲದೆ ಬರೀ ಲೀವ್ಸಲ್ಲಿ ಕೂಡ ಪ್ರಾಪಗೇಷನ್ ಮಾಡಬಹುದು. ನೋಡಿ, ಇದು ಎಕ್ಸ್ಟ್ರಾ ಒಂದು ಲೀವ್ಸ್ ಇದೆ, ಅದನ್ನು ಕೂಡ ನಾನು ಇದರಲ್ಲೇ ನೆಡ್ತಾಯಿದ್ದೀನಿ. ಇದಕ್ಕೆಲ್ಲ ಏನು ದಿನ ನೀರು ಹಾಕಬೇಕು ಅಂತ ಏನಿಲ್ಲ, ವೀಕ್ಲಿ ಒನ್ಸ್ ನೀರು ಹಾಕಿದ್ರೂ ಚೆನ್ನಾಗೇ ಬರುತ್ತೆ. ಇದು ಕೂಡ ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಬೆಳೆಸಬಹುದು. ನಾನಿಲ್ಲಿ ಕೋಕೋ ಪೀಟನ್ನು ಹೆಚ್ಚಾಗಿ ಬಳಸಿಲ್ಲ. ಯಾಕೆ ಅಂದರೆ ಹ್ಯಾಂಗಿಂಗ್ ಪ್ಲ್ಯಾಂಟ್ ಆದರೆ ಮಾತ್ರ ನಾವು ಕೋಕೋ ಪೀಟನ್ನು ಬಳಸ್ಬಹುದು, ಏಕೆಂದರೆ ಲೈಟ್ ವೆಯ್ಟ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಮಣ್ಣನ್ನು ಹೆಚ್ಚು ಮಿಕ್ಸ್ ಮಾಡಿ ಬಳಸ್ಬಹುದು, ಬರೀ ಕೋಕೋ ಪೀಟ್ ಬಳಸೋಕ್ಕಾಗಲ್ಲ. ಮಣ್ಣಿನ ಜೊತೆ ಹಾಕಿದಾಗ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ನ ನೀವು ಕೂಡ ಯೂಸ್ ಮಾಡಿ ಕ್ರಿಯೇಟಿವ್ ಆಗಿ ಕೂಡ ಡೆಕೋರೇಟ್ ಮಾಡಬಹುದು. ನೀರು ಹೆಚ್ಚು ಬೇಕಾಗಲ್ಲ, ಹಾಗಾಗಿ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅಲೋವೆರಾ ಪ್ಲ್ಯಾಂಟ್ ಅಂತೂ ನೀರಿಲ್ಲದೆ ಕೂಡ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.